ಮುಖ್ಯಮಂತ್ರಿಗಳು ಇವತ್ತು ಬಂದಿದ್ದರು. ನಾಳೆ ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ವಿ. ಸಚಿವ ಸ್ಥಾನದ ಬಗ್ಗೆ ಯಾವ ಚರ್ಚೆ ಆಯಿತು? ನಾನು ಸದ್ಯಕ್ಕೆ ಸ್ಪೀಕರ್. ತಾವು ತುಂಬಾ ಹಿರಿಯ ಮುಖಂಡರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ತಾವು ರಾಜ್ಯ ಉಸ್ತುವಾರಿಯಾಗಿ ದೆಹಲಿಗೆ ಹೋಗಿದ್ರಿ. ಅಂಥವ್ರಿಗೆ ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನುವಂಥದ್ದು ಒಂದು ಗೊಂದಲ ಬೆಂಬಲಿಗರಲ್ಲೂ ಇದೆ. ಏನಾದರೂ ಚರ್ಚೆ ಆಯ್ತು? ಮುಂದಿನ ದಿನ ಗೊತ್ತಾಗ್ತದೆ. ಅಲ್ಲ ಸರ್, ಈಗ ಭೇಟಿ ಆದ್ಮೇಲೆ ಒಂದು ಹರ್ಷೋದ್ಗಾರ ನಿಮ್ಮ ಹತ್ರ ಕೇಳ್ಬರ್ತದೆ. ಈಗ ನಾನು ಆಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. ಯು ವಿಲ್ ಸಿ ದಿ ರಿಸಲ್ಟ್. ಸರ್, ಮೊನ್ನೆ ರಾಜ್ಯಪಾಲರ ಲೆಟರ್ ಬಂದಾಗ ನನ್ನ ವಿಚಾರ ಗೊತ್ತಿರಲಿಲ್ಲ, ನಾನು ಬೇಡ ಅಂತ ಅದ್ರ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ರಿ. ಆದರೆ ಸಚಿವ ಸ್ಥಾನದ ಬಗ್ಗೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ. ನಿಮ್ಮ ಕ್ಷೇತ್ರದ ಜನತೆ ಮಾತಾಡ್ತೀವಿ. ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಹಾಗಾದ್ರೆ ಏನು ಬೇಸರ ಇಲ್ಲ? ಹಾಗಾದ್ರೆ ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಪಕ್ಷ ಮತ್ತೆ ಸಿಎಂ ಅವರು ಹೇಳಿದಂತ ಒಂದು ಇದಕ್ಕೆ ಬದ್ಧರಾಗಿರ್ತೀರಿ ಅಂತ ನೋಡಿ. ಅವತ್ತು ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಮುಖ್ಯಮಂತ್ರಿಗಳು ಇವತ್ತು ಬಂದಿದ್ದರು. ನಾಳೆ ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ವಿ. ಸಚಿವ ಸ್ಥಾನದ ಬಗ್ಗೆ ಯಾವ ಚರ್ಚೆ ಆಯಿತು? ನಾನು ಸದ್ಯಕ್ಕೆ ಸ್ಪೀಕರ್. ತಾವು ತುಂಬಾ ಹಿರಿಯ ಮುಖಂಡರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ತಾವು ರಾಜ್ಯ ಉಸ್ತುವಾರಿಯಾಗಿ ದೆಹಲಿಗೆ ಹೋಗಿದ್ರಿ. ಅಂಥವ್ರಿಗೆ ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನುವಂಥದ್ದು ಒಂದು ಗೊಂದಲ ಬೆಂಬಲಿಗರಲ್ಲೂ ಇದೆ. ಏನಾದರೂ ಚರ್ಚೆ ಆಯ್ತು? ಮುಂದಿನ ದಿನ ಗೊತ್ತಾಗ್ತದೆ. ಅಲ್ಲ ಸರ್, ಈಗ ಭೇಟಿ ಆದ್ಮೇಲೆ ಒಂದು ಹರ್ಷೋದ್ಗಾರ ನಿಮ್ಮ ಹತ್ರ ಕೇಳ್ಬರ್ತದೆ. ಈಗ ನಾನು ಆಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. ಯು ವಿಲ್ ಸಿ ದಿ ರಿಸಲ್ಟ್. ಸರ್, ಮೊನ್ನೆ ರಾಜ್ಯಪಾಲರ ಲೆಟರ್ ಬಂದಾಗ ನನ್ನ ವಿಚಾರ ಗೊತ್ತಿರಲಿಲ್ಲ, ನಾನು ಬೇಡ ಅಂತ ಅದ್ರ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ರಿ. ಆದರೆ ಸಚಿವ ಸ್ಥಾನದ ಬಗ್ಗೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ. ನಿಮ್ಮ ಕ್ಷೇತ್ರದ ಜನತೆ ಮಾತಾಡ್ತೀವಿ. ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಹಾಗಾದ್ರೆ ಏನು ಬೇಸರ ಇಲ್ಲ? ಹಾಗಾದ್ರೆ ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಪಕ್ಷ ಮತ್ತೆ ಸಿಎಂ ಅವರು ಹೇಳಿದಂತ ಒಂದು ಇದಕ್ಕೆ ಬದ್ಧರಾಗಿರ್ತೀರಿ ಅಂತ ನೋಡಿ. ಅವತ್ತು ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಮುಖ್ಯಮಂತ್ರಿಗಳು ಇವತ್ತು ಬಂದಿದ್ದರು. ನಾಳೆ ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ವಿ. ಸಚಿವ ಸ್ಥಾನದ ಬಗ್ಗೆ ಯಾವ ಚರ್ಚೆ ಆಯಿತು? ನಾನು ಸದ್ಯಕ್ಕೆ ಸ್ಪೀಕರ್. ತಾವು ತುಂಬಾ ಹಿರಿಯ ಮುಖಂಡರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ತಾವು ರಾಜ್ಯ ಉಸ್ತುವಾರಿಯಾಗಿ ದೆಹಲಿಗೆ ಹೋಗಿದ್ರಿ. ಅಂಥವ್ರಿಗೆ ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನುವಂಥದ್ದು ಒಂದು ಗೊಂದಲ ಬೆಂಬಲಿಗರಲ್ಲೂ ಇದೆ. ಏನಾದರೂ ಚರ್ಚೆ ಆಯ್ತು? ಮುಂದಿನ ದಿನ ಗೊತ್ತಾಗ್ತದೆ. ಅಲ್ಲ ಸರ್, ಈಗ ಭೇಟಿ ಆದ್ಮೇಲೆ ಒಂದು ಹರ್ಷೋದ್ಗಾರ ನಿಮ್ಮ ಹತ್ರ ಕೇಳ್ಬರ್ತದೆ. ಈಗ ನಾನು ಆಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. ಯು ವಿಲ್ ಸಿ ದಿ ರಿಸಲ್ಟ್. ಸರ್, ಮೊನ್ನೆ ರಾಜ್ಯಪಾಲರ ಲೆಟರ್ ಬಂದಾಗ ನನ್ನ ವಿಚಾರ ಗೊತ್ತಿರಲಿಲ್ಲ, ನಾನು ಬೇಡ ಅಂತ ಅದ್ರ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ರಿ. ಆದರೆ ಸಚಿವ ಸ್ಥಾನದ ಬಗ್ಗೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ.
ನಿಮ್ಮ ಕ್ಷೇತ್ರದ ಜನ ಜೊತೆ ಮಾತಾಡ್ತೀವಿ ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಹಾಗಾದ್ರೆ ಏನು ಬೇಸರ ಇಲ್ಲ ಹಾಗಾದ್ರೆ? ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಓಕೆ ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಓಕೆ. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಹಾಗಾದ್ರೆ ಪಕ್ಷ ಮತ್ತೆ ಸಿಎಂ ಅವರು ಹೇಳಿದಂತ ಒಂದು ಇದಕ್ಕೆ ಬದ್ಧರಾಗಿರ್ತೀರಿ ಅಂತ ನೋಡಿ, ಅವತ್ತು ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.